ಆಕಾಶವಾಣಿ ಹಾಸನ. ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ. ಕೇಳಿ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ. ಕೇಳುಗರಿಗೆಲ್ಲ ನಮಸ್ಕಾರ. ನಿಮಗೆಲ್ಲ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಈ ಕಾರ್ಯಕ್ರಮದಲ್ಲಿ ಕೇಳಿ ಸ್ತನ ಹಾಗೂ ಗರ್ಭಕಂಠ ಕ್ಯಾನ್ಸರ್ನ ಪತ್ತೆ ಹಾಗೂ ಚಿಕಿತ್ಸೆ ಈ ಕುರಿತು ಡಾಕ್ಟರ್ ಅಮಿತಾ ಕೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಅಮಿತಾ ಕೆ. ಇವರು ರೋಗ ಲಕ್ಷಣ ಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಮತ್ತು ಪ್ರೊಫೆಸರ್. ಮೇಡಮ್ ನಮಸ್ಕಾರ. ನಮಸ್ತೆ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಮೇಡಮ್. ಇವತ್ತು ರೋಗ ಲಕ್ಷಣ ಶಾಸ್ತ್ರ ಅಂತಂದ್ರೆ ಇದು ರೋಗಿಗಳ ಒಟ್ಟಿಗೆ ಮುಖಾಮುಖಿ ಆಗೋದಿಲ್ಲ, ರೆಫರೆನ್ಸ್ ಮೂಲಕ ನಿಮಗೆ ಬರ್ತಾರೆ. ಆದರೆ ರೋಗ ಲಕ್ಷಣ ಶಾಸ್ತ್ರ ಇನ್ನೊಬ್ಬರು ಡಾಕ್ಟರ್ ನನಗೆ ಮಾತಾಡುವಾಗ ಹೇಳಿದ್ರು, ಅದು ಫಾದರ್ ಆಫ್ ಆಲ್ ಡಿಪಾರ್ಟ್ಮೆಂಟ್ಸ್ ಅಂತೇನ ಹೇಳ್ತಾ ಇದ್ರು ಅವರು. ಯಾಕಂದ್ರೆ ಅಲ್ಲಿ ರೋಗ ಯಾವುದು ಏನು ಯಾವ ಹಂತದಲ್ಲಿದೆ ಅಂತ ಪತ್ತೆ ಮಾಡದೇ ಇದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಕಷ್ಟ ಆಗುತ್ತೆ ಈ ಕಾರಣದಿಂದ. ಹಾಗಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಸ್ತನ ಕ್ಯಾನ್ಸರ್ ಮತ್ತೆ ಗರ್ಭಗೊರಳಿನ ಕ್ಯಾನ್ಸರ್ಗೆ ಕುರಿತಂಗೆ ರೋಗ ಲಕ್ಷಣ ಶಾಸ್ತ್ರ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಮೊದಲಿಗೆ ಸ್ತನ ಕ್ಯಾನ್ಸರ್ ಬಗ್ಗೆ ತಿಳ್ಕೊಳ್ಳೋಣ. ನೇರವಾಗಿ ರೋಗಿಗಳು ತಮ್ಮ ಹತ್ರ ಬರಬೇಕು ಅಂತಂದ್ರೆ ಅವ್ರಿಗೆ ಯಾವ್ಯಾವ ಲಕ್ಷಣಗಳು ಕಾಣಿಸ್ಕೊಳ್ಬೇಕು? ಯೂಶ್ವಲಿ ಸ್ತನ ಕ್ಯಾನ್ಸರು ನಮ್ಮ ಕಂಟ್ರಿಯಲ್ಲಿ ತುಂಬ ಕಾಮನ್ ಆಗಿದೆ. ಅದು ಒನ್ ಆಫ್ ದ ಮೋಸ್ಟ್ ಕಾಮನ್ ಕ್ಯಾನ್ಸರ್ ನಮ್ಮ ದೇಶದಲ್ಲಿ ಇವಾಗ ಕರೆಂಟ್ ಸಿಚುವೇಶನ್ ಅಲ್ಲಿ. ಮತ್ತೆ ಇನ್ನೊಂದು ಏನಂದ್ರೆ ಎಸ್ಪೆಷಲಿ ರೂರಲ್ ಸೆಟಪ್ ಅಲ್ಲಿ ಮತ್ತೆ ಬೇರೆ ಏರಿಯಾಸ್ ಅಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ ಮೋಸ್ಟ್ ಆಫ್ ದೀಸ್ ಕ್ಯಾನ್ಸರ್ಸ್ ಲೇಟ್ ಸ್ಟೇಜ್ ಅಲ್ಲಿ ಬರ್ತಾರೆ, ನಮ್ಗೆ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ. ಯಾಕೆ ಇವರು ಲೇಟ್ ಸ್ಟೇಜಲ್ಲಿ ಬರ್ತಾರೆ ಅಂದರೆ ಅವ್ರಿಗೆ ಅವೇರ್ನೆಸ್ ಇರಲ್ಲ ಇದ್ರ ಬಗ್ಗೆ, ಏನು ಲಕ್ಷಣಗಳು ನೋಡಬೇಕಾಗುತ್ತೆ, ಯಾವುದ್ರ ಬಗ್ಗೆ ಗಮನ ಕೊಡಬೇಕಾಗುತ್ತೆ. ಅವ್ರಿಗೆ ಸ್ವಲ್ಪ ಶೈನೆಸ್ ಇರುತ್ತೆ, ಫಿಯರ್ ಇರುತ್ತೆ. ಡಾಕ್ಟರ್ ಹತ್ರ ಹೋಗಿದ ತಕ್ಷಣ ನಮಗೆ ಏನಾದರೂ ಪಾಸಿಟಿವ್ ಬಂದರೆ ಏನಾಗ್ಬಿಡುತ್ತೆ ಅಂತ ಆ ಭಯ ಇರುತ್ತೆ. ಅದರಿಂದ ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ ಅಂದರೆ ಮೊರ್ಟಾಲಿಟಿ ಡ್ಯೂ ಟು ಬ್ರೆಸ್ಟ್ ಕ್ಯಾನ್ಸರ್ ತುಂಬ ಹೈ ಇದೆ. ಅದಕ್ಕೋಸ್ಕರ ತುಂಬ ಅವೇರ್ನೆಸ್ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇದೆ. ಸೊ ಆ್ಯಸ್ ಎ ಪೆಥಾಲಜಿಸ್ಟ್ ಯೂಶ್ವಲಿ ಏನಾಗುತ್ತೆ ಅಂದರೆ ಪೇಷಂಟ್ಸು ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಮೋಸ್ಟ್ ಕಾಮನ್ ಸಿಂಪ್ಟಮ್ ಏನಂದರೆ ಗಂಟು ಕಾಣಿಸ್ಕೊಳ್ಳೋದು. ಯೂಶ್ವಲಿ ವುಮನ್ಗೆ ಸ್ನಾನ ಮಾಡೋವಾಗ ಏನಾಗುತ್ತೆ ಅಂದರೆ ಅವರು ಫೀಲ್ ಮಾಡ್ತಾರೆ ಬ್ರೆಸ್ಟ್ನ, ಆವಾಗ ಅವ್ರಿಗೆ ಗಂಟಿದೆ ಅಂತ ಗೊತ್ತಾಗುತ್ತೆ. ಆ ಗಂಟು ಆಗಿದೆ ಅಂತ ಅಂದಾಗ ಅವರು ಇಮಿಡಿಯೇಟ್ ಆಗಿ ಡಾಕ್ಟರ್ಗೆ ಕನ್ಸಲ್ಟ್ ಮಾಡಬೇಕು. ಯೂಶ್ವಲಿ ಅವರು ಫ್ಯಾಮಿಲಿ ಡಾಕ್ಟರ್ಗಾದರೂ ಕನ್ಸಲ್ಟ್ ಮಾಡ್ಬೋದು, ಗೈನಕಾಲಜಿಸ್ಟ್ ಆದರೂ ಕನ್ಸಲ್ಟ್ ಮಾಡ್ಬೋದು, ಇಲ್ಲ ಸರ್ಜನ್ಗಾದರೂ ಕನ್ಸಲ್ಟ್ ಮಾಡ್ಬೋದು. ಸರ್ಜನ್ಸು ಇಲ್ಲ ಗೈನಕಾಲಜಿಸ್ಟು ಇಲ್ಲ ಅಂದರೆ ಫಿಸಿಷಿಯನ್ಸು ಯಾರಿಗೆ ತೋರಿಸಿದ್ರೇನೋ ಅವರು ಪೆಥಾಲಜಿಗೆ ಅಂತ ರೆಫರ್ ಮಾಡ್ತಾರೆ. ನಮಗೆ ಪೇಷಂಟ್ಸು ರೆಫರ್ ಆಗಿ ಬರೋದು ಯೂಶ್ವಲಿ. ಆ ಟೈಮಲ್ಲಿ ನಾವು ಏನು ಮಾಡ್ತೀವಿ ಅಂದರೆ FNAC ಅಂತ ಒಂದು ಟೆಸ್ಟ್ ಇರುತ್ತೆ, ಫೈನ್ ನೀಡಲ್ ಆಸ್ಪಿರೇಷನ್ ಸೈಟಾಲಜಿ ಅಂತ ಒಂದು ಟೆಸ್ಟ್ ಇರುತ್ತೆ. ಅದು ನಾವು ಮಾಡ್ತೀವಿ ನಮ್ಮ ಲ್ಯಾಬಲ್ಲಿ. ಅದು ಏನಂದ್ರೆ ಇಟ್ ಈಸ್ ಅನ್ OPD ಪ್ರೊಸೀಜರ್, ಹೆದರ್ಕೊಳ್ಳೋ ಅಂತ ಏನು ಟೆಸ್ಟ್ ಅಲ್ಲ ಅದು. ಇಟ್ ಈಸ್ ಅ ಸಿಂಪಲ್ ಪೇನ್ಲೆಸ್, ನೋವು ಆಗೋದಿಲ್ಲ, ಮತ್ತೆ 5 ನಿಮಿಷದಲ್ಲಿ ಆಗುವಂಥ ಟೆಸ್ಟು. ಅದನ್ನ ಒಂದು ಸಣ್ಣ ಸೂಜಿ ಹಾಕಿಬಿಟ್ಟು ಸೆಲ್ಸನ್ನು ತೆಗೆದ್ಬಿಟ್ಟು ಸ್ಲೈಡಲ್ಲಿ ಹಾಕಿ ಸ್ಟೇನ್ ಮಾಡಿ ನೋಡ್ತೀವಿ. ನೋಡಿದ ಕೂಡಲೇ ನಮಗೆ ಅದು ಗೊತ್ತಾಗುತ್ತೆ ಕ್ಯಾನ್ಸರ್ ಇದೆಯೋ ಇಲ್ವೋ ಅಂತ. ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಅಂದರೆ 90% ಆಫ್ ದ ಕೇಸಸಲ್ಲಿ ಏನೇ ಗಂಟು ಬಂದರೆ ಫೀಮೇಲ್ಗೆ ಅದು ಕ್ಯಾನ್ಸರ್ ಇರೋದ್ರಿಲ್ಲ. ಅದು ಜನಗಳಿಗೆ ಗೊತ್ತಾಗೋದು ತುಂಬ ಇಂಪಾರ್ಟೆಂಟು. ಅದು ಒಂದು ಸಲ ಗೊತ್ತಾದರೆ ಅವರು ಡಾಕ್ಟರ್ ಹತ್ರ ಬರ್ತಾರೆ ತೋರಿಸ್ಲಿಕ್ಕೆ, ಇಲ್ಲಾಂದ್ರೆ ಹೆದರ್ಕೊಳ್ತಾರೆ ಏನಾದರೂ ಕ್ಯಾನ್ಸರ್ ಬಂದ್ಬಿಟ್ರೆ ಏನಾಗುತ್ತೆ ಅಂತ. ಸೊ ಎಲ್ಲ ಏನು ತಿಳ್ಕೊಬೇಕಂದ್ರೆ 90% ಆಫ್ ದ ಟೈಮ್ ಅದು ಕ್ಯಾನ್ಸರ್ ಇರೋದಿಲ್ಲ. ಹಾಗಾಗಿ ಯಾಕೆ ಗಂಟುಗಳ ಕಾಣಿಸ್ಕೊಳ್ಳುತ್ತೆ? ತುಂಬಾ ತರದ್ದು ಕಾರಣಗಳಿರುತ್ತೆ. 20 ಇಯರ್ಸ್ ಆದ್ಮೇಲೆ ಫೀಮೇಲ್ಸ್ ಅಲ್ಲಿ ಫೈಬ್ರೋಡಿನೋಮಾ ಅಂತ ಆಗುತ್ತೆ. ಅದು ಮೋಸ್ಟ್ ಕಾಮನ್ ಲೀಷನ್ ಬ್ರೆಸ್ಟ್ ಅಲ್ಲಿ ಆಗೋದು. ಅದು ತುಂಬಾ ಬೆನೈನ್, ಅಂದ್ರೆ ಅದರಿಂದ ಏನೂ ಆಗೋದಿಲ್ಲ. ಯೂಶ್ವಲಿ ಅದು 1 ಇಲ್ಲ 2 ಸೆಂಟಿಮೀಟರ್ಸ್ ಅಷ್ಟಿರುತ್ತೆ. ಮತ್ತೆ ನೀವು ಏನೇ ಟ್ರೀಟ್ಮೆಂಟ್ ಕೊಡ್ಲಿಲ್ಲ ಅಂದ್ರೆ ಅದು ಹಂಗೆ ಇದ್ಬಿಡುತ್ತೆ, ಯೂಶ್ವಲಿ ಗ್ರೋ ಆಗೋದಿಲ್ಲ. ಫ್ಯೂ ಚಾನ್ಸಸ್ ಅಲ್ಲಿ ಅದು ಗ್ರೋ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ನೀವು ಅದನ್ನ ಮೋಸ್ಟ್ ಇಂಪಾರ್ಟೆಂಟ್ ಏನಾದ್ರೂ ಕ್ಯಾನ್ಸರ್ ಇಲ್ಲ ಅಂತ ಪ್ರೂವ್ ಆಗಬೇಕು. ಸೊ ಅದಕ್ಕೋಸ್ಕರ ಈ ಟೆಸ್ಟ್ ಮಾಡೋದು ಅವಶ್ಯಕತೆ ಇರುತ್ತೆ. ಬರೀ ಫೈಬ್ರೋಡಿನೋಮಾ ಅಂತ ಅಲ್ಲ, ಜಸ್ಟ್ ಫೈಬ್ರೋಸಿಸ್ಟಿಕ್ ಚೇಂಜ್ ಅಂತ ಆಗುತ್ತೆ, ಇನ್ಫೆಕ್ಷನ್ ಆಗುತ್ತೆ ಬ್ರೆಸ್ಟ್ ಅಲ್ಲಿ, ಆಮೇಲೆ ಪ್ರೆಗ್ನೆನ್ಸಿಯಲ್ಲಿ ಲ್ಯಾಕ್ಟೇಷನ್ ಚೇಂಜಸ್ ಆಗುತ್ತೆ. ಅದರಿಂದ ಮಿಲ್ಕ್ ಏನಾಗುತ್ತೆ ಗಂಟ್ ತರ ಫಾರ್ಮ್ ಆಗೋಗುತ್ತೆ. ಸೊ ಲ್ಯಾಕ್ಟೇಷನಲ್ ಗ್ಯಾಲಕ್ಟೋಸೀಲ್ ಅಂತ ಆಗುತ್ತೆ, ಲ್ಯಾಕ್ಟೇಟಿಂಗ್ ಅಡಿನೋಮಾ ಅಂತ ಆಗುತ್ತೆ.
ಸೊ ಅದೆಲ್ಲ ಸುಮಾರು ರೀಸನ್ಸ್ ಇರುತ್ತೆ ಗಂಟಾಗಕ್ಕೆ. ಅದರಲ್ಲಿ ಹಾರ್ಡ್ಲಿ 5 to 10% ಕೇಸಸ್ ಅಲ್ಲಿ ಮಾತ್ರ ಕ್ಯಾನ್ಸರ್ ಇರೋ ಚಾನ್ಸಸ್ ಇರುತ್ತೆ. ಸೊ ಇನ್ನೇನು ಅಂದ್ರೆ ಮೆನಿ ಟೈಮ್ಸ್ ಏನಾಗುತ್ತೆ ಅಂದ್ರೆ ವುಮನ್ ಏನು ತಿಳ್ಕೋಬೇಕು ಅಂದ್ರೆ ಬರೀ ಗಂಟ್ ಅಂತ ಅಲ್ಲ, ಸ್ಕಿನ್ ಅಲ್ಲಿ ಏನಾದ್ರೂ ಚೇಂಜಸ್ ಆಗ್ತಾ ಇದೆಯಾ. ಫಾರ್ ಎಕ್ಸಾಂಪಲ್ ಸ್ಕಿನ್ ಅಲ್ಲಿ ರೆಡ್ನೆಸ್ ಬಂದಿದೆಯಾ, ಡಿಂಪಲ್ ತರ ಆಗಿದೆಯಾ, ಅಂದ್ರೆ ಸ್ಕಿನ್ ಸ್ವಲ್ಪ ಬ್ರೆಸ್ಟ್ ಮೇಲೆ ಇರುವಂತ ಸ್ಕಿನ್ ಒಳಗಡೆ ಹೋಗಿದೆಯಾ, ಸ್ಕಾರ್ ತರ ಆಗಿದೆಯಾ, ಇಲ್ಲ ನಿಪ್ಪಲ್ ಹತ್ರ ಗಮನಿಸಬೇಕು. ದೇ ಹ್ಯಾವ್ ಟು ಸಿ ದ ನಿಪ್ಪಲ್ನ ಪ್ರೆಸ್ ಮಾಡಿ ನೋಡಬೇಕಾಗುತ್ತೆ. ಡಿಸ್ಚಾರ್ಜ್ ಏನಾದರೂ ಇದೆಯಾ, ವೈಟ್ ಕಲರ್ ಡಿಸ್ಚಾರ್ಜ್ ಇರುತ್ತೆ, ಒಂದೊಂದ್ಸಲ ಪಸ್ ಥರ ಡಿಸ್ಚಾರ್ಜ್ ಇರುತ್ತೆ, ಇಲ್ಲ ಒಂದೊಂದ್ಸಲ ಹಿಮೋರೇಜ್ ಬ್ಲಡ್ ಸ್ಟೇಜ್ ಡಿಸ್ಚಾರ್ಜ್ ಇರುತ್ತೆ. ಸೊ ಯೂಶಲಿ ಬ್ಲಡ್ ಸ್ಟೇನ್ಡ್ ಡಿಸ್ಚಾರ್ಜ್ ಇರುವಾಗ ಕ್ಯಾನ್ಸರ್ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದ್ದೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಟ್ ದ ಸೇಮ್ ಟೈಮ್ ಈ ಆರೆಂಜ್ ಇರುತ್ತಲ್ಲ, ಆರೆಂಜ್ದು ಪೀಲ್ ಇರುತ್ತಲ್ಲ, ಆ ಥರ ಏನಾದರೂ ಸ್ಕಿನ್ನಲ್ಲಿ ಚೇಂಜಸ್ ಆಗ್ತಾ ಇದೆಯಾ, ಇಲ್ಲ ನಿಪ್ಪಲ್ ಏನಾದರೂ ಒಳಗಡೆ ಹೋಗ್ಬಿಟ್ಟಿದೆಯಾ, ನಿಪ್ಪಲ್ ರಿಟ್ರಾಕ್ಷನ್ನು, ಇಲ್ಲ ಸೈಜು ಬ್ರೆಸ್ಟ್ ಸೈಜ್ ಏನಾದರೂ ಡಿಫ್ರೆನ್ಸ್ ಆಗ್ತಾ ಇದೆಯಾ, ಅದೆಲ್ಲ ಲಕ್ಷಣಗಳು ನೋಡ್ಕೋಬೇಕಾಗುತ್ತೆ. ಆ್ಯಂಡ್ ಆ ಥರ ಏನಾದರೂ ಇದ್ದರೆ ಇಮಿಡಿಯೇಟ್ ಆಗಿ ಡಾಕ್ಟರ್ಗೆ ಕನ್ಸಲ್ಟ್ ಮಾಡಬೇಕಾಗುತ್ತೆ. ನೀವು ಹೇಳಿದ್ರಿ ಈ ಎಲ್ಲ ಗಂಟುಗಳು ಇದ್ದಾಗೇನೋ ಟೆಸ್ಟ್ ಮಾಡಿದಾಗ 5-10% ಮಾತ್ರ ಕ್ಯಾನ್ಸರ್ ಇರಬಹುದು, ಟೆಸ್ಟ್ ಮಾಡಿನೇ ನೋಡಿ ಅದನ್ನ ಕನ್ಫರ್ಮ್ ಮಾಡ್ಕೋಬೇಕು ಅಂತ ಹೇಳ್ತೀರಾ. ಅಷ್ಟಾದಾಗ್ಯೂ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಸ್ತನ ಕ್ಯಾನ್ಸರ್ಗೆ ಒಳಗಾಗ್ತಾ ಇದ್ದಾರೆ. ಇದು ಅಭಿವೃದ್ಧಿಶೀಲ ದೇಶಗಳಲ್ಲಿ ಮತ್ತು ಬಡ ರಾಷ್ಟ್ರಗಳಲ್ಲಿ ಹೆಚ್ಚು ಅಂತ ಹೇಳ್ತಾರೆ. ಏನ್ ಕಾರಣಗಳಿರಬಹುದು? ಇದಕ್ಕೆ ಮೇನ್ ಕಾರಣ ಏನಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಆಗೋದು ನಮ್ಮ ದೇಶದಲ್ಲಿ ಯಾಕೆ ಜಾಸ್ತಿ ಇದೆ ಅಂದ್ರೆ, ಒಂದು ಅವೇರ್ನೆಸ್ ಇಲ್ಲ, ಸ್ಕ್ರೀನಿಂಗ್ ಬಗ್ಗೆ ಅವೇರ್ನೆಸ್ ಇಲ್ಲ. ಫೀಮೇಲ್ಸ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಕ್ರೀನಿಂಗ್ ಅವೈಲೇಬಲ್ ಇದೆ. 3 ಥರದ್ದು ಸ್ಕ್ರೀನಿಂಗ್ ಮಾಡಬಹುದು. ಒಂದು ಹೇಳ್ತೀವಿ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಅಂತ, ಅಂದ್ರೆ ಫೀಮೇಲು ಸ್ವಯಂ ಮಾಡೋ ಅಂಥದ್ದು ಎಕ್ಸಾಮಿನೇಷನ್ ಅದು. ಎರಡನೇದು ಕ್ಲಿನಿಕಲ್ ಬ್ರೆಸ್ಟ್ ಎಕ್ಸಾಮಿನೇಷನ್, CBE ಅಂತ ಕರಿತೀವಿ, ಅದು ಕ್ಲಿನಿಷಿಯನ್ ಮಾಡುವಂಥ ಬ್ರೆಸ್ಟ್ ಎಕ್ಸಾಮಿನೇಷನ್ನು. ಮತ್ತೆ ಥರ್ಡ್ ಇರೋದು ಮ್ಯಾಮೋಗ್ರಫಿ. ಸೊ ಈ ಥರದ್ದು 3 ಸ್ಕ್ರೀನಿಂಗ್ ಅವೈಲೇಬಲ್ ಇದೆ. ಒಂದು ಅವರೇ ಸ್ವತಃ ಟೆಸ್ಟ್ ಮಾಡ್ಕೊಳ್ಳೋದು, ಆಮೇಲೆ ಇನ್ನೊಂದು ಕ್ಲಿನಿಕಲ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂತ ಕ್ಲಿನಿಷಿಯನ್ ಡಾಕ್ಟರ್ ಹತ್ರ ಬಂದು ಮಾಡ್ಕೊಳ್ಳೋದು, ಇನ್ನೊಂದು ಮ್ಯಾಮೋಗ್ರಫಿ ಅಂತ. ಸೊ ಈ 3 ತರ ಇರುತ್ತೆ ಸ್ಕ್ರೀನಿಂಗು. ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲ ವುಮೆನ್ ಅಲ್ಲಿ. ಇದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ಹೇಗೆ ಮಾಡ್ತಾರೆ. ಬಟ್ ಯಾಕೆ ಇದು ನಮ್ಮ ದೇಶದಲ್ಲಿ ಜಾಸ್ತಿ ಇದೆ ಬ್ರೆಸ್ಟ್ ಕ್ಯಾನ್ಸರ್ ಅಂದ್ರೆ, ಒಂದು ರೀಸನ್ ಅವೇರ್ನೆಸ್ ಇಲ್ಲ ಇದ್ರ ಬಗ್ಗೆ. ಈ ತರ ಸ್ಕ್ರೀನಿಂಗ್ ಮಾಡಬೇಕು, ನಾವು ಡಾಕ್ಟರ್ ಹತ್ರ ಹೋಗ್ಬೇಕು, ನಾವು ನಮ್ಮ ಆರೋಗ್ಯ ಬಗ್ಗೆ ಕಾಳಜಿ ತಗೋಬೇಕು, ಮತ್ತೆ ಮ್ಯಾಮೋಗ್ರಫಿ ಮಾಡಿಸ್ಕೋಬೇಕು ಅಂತ ಅವೇರ್ನೆಸ್ ಇಲ್ಲ. ಇನ್ನೊಂದು ಸೆಕೆಂಡ್ ಅವ್ರಿಗೆ ಭಯ. ಮುಂಚೆ ನಾವು ಮಾತಾಡೋದಲ್ಲ, ದೇ ಆರ್ ಅಫ್ರೇಡ್ ಟು ಕಮ್ ಫಾರ್ವರ್ಡ್. ಡಾಕ್ಟರ್ ಹತ್ರ ಬಂದ್ರೆ ಏನೋ ಆಗ್ಬಿಡುತ್ತೆ ಅಂತ. ಇನ್ನೊಂದು ಶೈನೆಸ್. ಫೀಮೇಲ್ಸ್ ಡಾಕ್ಟರ್ಸ್ ಇರಲ್ಲ, ಕೆಲವು ಕಡೆ ಸರ್ಜನ್ಸ್ ಇರಲ್ಲ, ರೂರಲ್ ಏರಿಯಾಸ್ ಅಲ್ಲೆಲ್ಲ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡಕ್ಕೆ ನಾವು ಡಾಕ್ಟರ್ ಹತ್ರ ಹೋಗ್ಬೇಕಂತ, ಅದು ಒಂದು ಶೈನೆಸ್ ಕೂಡ ಇದೆ. ಅದರಿಂದ ಏನಾಗುತ್ತೆ, 50 to 60% ಆಫ್ ದ ಕೇಸಸ್ ಸ್ಟೇಜ್ 3 ಸ್ಟೇಜ್ 4 ಅಲ್ಲಿ ಬರ್ತಾರೆ ನಮ್ಮ ಹತ್ರ. ಸ್ಟೇಜ್ 2 ಸ್ಟೇಜ್ 3 ಸ್ಟೇಜ್ 4. ಸೊ ಲೇಟ್ ಸ್ಟೇಜ್ ಅಲ್ಲಿ ಬಂದಾಗ ಏನಾಗುತ್ತೆ, ಮಾರ್ಟಾಲಿಟಿ ಜಾಸ್ತಿ ಇರುತ್ತೆ, ಡೆತ್ ರೇಟ್ ಜಾಸ್ತಿ ಇರುತ್ತೆ, ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡೋದಿಲ್ಲ. ಬಟ್ ಅರ್ಲಿ ಡಿಟೆಕ್ಷನ್ ಇಂದ ಏನಾಗುತ್ತೆ, ಬ್ರೆಸ್ಟ್ ಕ್ಯಾನ್ಸರ್ ಕಂಪ್ಲೀಟ್ಲಿ ಟ್ರೀಟ್ ಮಾಡಬಹುದು. ಈ ಲಕ್ಷಣಗಳು ಕಾಣಿಸ್ಕೊಳ್ಳುವಾಗ ಯಾವ ಹಂತದಲ್ಲಿ ಕಾಣಿಸ್ಕೊಳ್ಳುತ್ತೆ? ಇಟ್ ಡಿಪೆಂಡ್ಸ್. ಅಂದ್ರೆ ಎಷ್ಟೊಂದ್ಸಲ ಗಂಟು ಇದ್ದಾಗಲೂ ಕೂಡ ಲೋ ಸ್ಟೇಜಲ್ಲಿ ಇರಬಹುದು, ಎಷ್ಟೊಂದ್ಸಲ ಏನು ಗಂಟು ತುಂಬಾ ದೊಡ್ಡದಿದ್ರೇನು ಆ ಥರ ಅರ್ಲಿ ಸ್ಟೇಜಲ್ಲೂ ಇರಬಹುದು, ಸ್ಪ್ರೆಡ್ ಆಗಿಲ್ಲದೆ ಇರಬಹುದು. ಸೊ ಅದನ್ನ ನಾವು ಡಿಸೀಸ್ ಮೇಲೆ ಹೋಗುತ್ತೆ, ಇಂಡಿವಿಜುವಲ್ ಬಾಡಿ ಮೇಲೆ ಕೂಡ ಹೋಗುತ್ತೆ. ಲೈಕ್ ಬಾಡಿ ಮೇಕಪ್ ಹೇಗಿದೆ, ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಏನಿದೆ, ಸೊ ಅದರ ಮೇಲೆ ಅದು ಹೋಗುತ್ತೆ. ಬಟ್ ಅರ್ಲಿ ಡಿಟೆಕ್ಷನ್ ಇಂದ ಕಂಪ್ಲೀಟ್ ಆಗಿ ಟ್ರೀಟ್ ಮಾಡಬಹುದು. ಅಂಡ್ ಅರ್ಲಿ ಡಿಟೆಕ್ಷನ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ಗೆ ಇರೋದು ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂದ್ರೆ ಸ್ಕ್ರೀನಿಂಗ್. ಸೊ ಈ 3 ಥರದ್ದು ಸ್ಕ್ರೀನಿಂಗು ಎವ್ರಿ ಫೀಮೇಲ್ ಎವ್ರಿ ವುಮೆನ್ ಮಾಡ್ಕೊಂಡು ಹೋದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಇನ್ಸಿಡೆನ್ಸ್ ತುಂಬಾ ಕಡಿಮೆ ಆಗುತ್ತೆ. ಈಗ ಕ್ಯಾನ್ಸರ್ ಇರಬಹುದು ಅಂತ ಸ್ತ್ರೀ ರೋಗ ತಜ್ಞರು ಅಥವಾ ಫಿಸಿಷಿಯನ್ ಯಾರಾದರೂ ಅವ್ರಿಗೆ ಡೌಟ್ ಬಂದು ಪೆಥಾಲಜಿ ಡಿಪಾರ್ಟ್ಮೆಂಟ್ಗೆ, ನಿಮ್ಮ ಡಿಪಾರ್ಟ್ಮೆಂಟ್ಗೆ ಕಳಿಸಿದಾಗ ಯಾವ ಹಂತದಿಂದ ಆರಂಭ ಮಾಡ್ತೀರಾ ನೀವು ಅದನ್ನ ಟೆಸ್ಟ್ ಮಾಡ್ಲಿಕ್ಕೆ? ನಾವು ಫಸ್ಟ್ ಅದೇ ಎಕ್ಸಾಮಿನ್ ಮಾಡ್ತೀವಿ ಪೇಷಂಟ್ಗೆ. ಅಂಡ್ ಏನೇ ಅವ್ರಿಗೆ ನಿಪ್ಪಲ್ ಡಿಸ್ಚಾರ್ಜ್ ಇದ್ರೆ ಆ ಡಿಸ್ಚಾರ್ಜ್ ಕೂಡ ನಾವು ಸ್ಲೈಡ್ ಮೇಲೆ ತಗೊಂಡು ಸೈಟೋಲಾಜಿ ಎಕ್ಸಾಮಿನೇಷನ್ ಮಾಡಿಬಿಟ್ಟು ಕ್ಯಾನ್ಸರ್ ಸೆಲ್ಸ್ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ತೀವಿ. ಒಂದು ಇಲ್ಲ ಏನಾದರೂ ಅವ್ರಿಗೆ ಗಂಟಿದ್ರೆ ಆ ಗಂಟು ಅಲ್ಲಿ ಅದೇ FNAC, ಫೈನ್ ನೀಡಲ್ ಆಸ್ಪಿರೇಷನ್ ಸೈಟೋಲಾಜಿ ಟೆಸ್ಟ್ ಮಾಡಿಬಿಟ್ಟು ಅದರಲ್ಲಿ ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ, ಇಲ್ಲ ಯಾವ ತರ ಇನ್ಫೆಕ್ಷನ್ ಇದೆ, ಗ್ಯಾಲಕ್ಟೋಸಿಲ್ ಯಾವ ತರ ಕಾಯಿಲೆ ಇದೆ ಅಂತ ನಾವು ಕರೆಕ್ಟಾಗಿ ಕಂಡು ಹಿಡಿಬಹುದು. ಸೊ ಅದು ಟೆಸ್ಟ್ ನಾವು ಪ್ಯಾಥಾಲಜಿಯಲ್ಲಿ ಮಾಡ್ತೀವಿ. ಅದು ಬಿಟ್ಟು ಕೂಡ FNAC ಅಲ್ಲಿ ಒಂದ್ಸಲ ಮಿಸ್ ಆಗೋ ಚಾನ್ಸಸ್ ಕೂಡ ಇರಬಹುದು. ಸೊ ಅವಾಗ ಏನ್ ಮಾಡ್ತೀವಿ, ಬಯೋಪ್ಸಿ ಕೂಡ ಮಾಡ್ತಾರೆ, ಸರ್ಜನ್ಸ್ ಮಾಡ್ತಾರೆ ಯೂಶುವಲಿ. ಸೊ ಅದು ಬಯೋಪ್ಸಿ ತೆಗೆದ್ಬಿಟ್ಟು ನಮ್ಮ ಹತ್ರ ಕಳಿಸ್ತಾರೆ. ಅದನ್ನು ಕೂಡ ನಾವು ಹಿಸ್ಟೋಪೆಥಾಲಜಿ ಸೆಕ್ಷನ್, ಡಿಪಾರ್ಟ್ಮೆಂಟ್ ಆಫ್ ಪ್ಯಾಥಾಲಜಿ, ಫುಲ್ಲಿ ಎಕ್ವಿಪ್ಡ್ ಲ್ಯಾಬ್ ಇದೆ ನಮ್ದು. ಅಡ್ವಾನ್ಸ್ ಟೆಕ್ನಾಲಜೀಸ್ ಇದೆ, ಆಟೋಮೇಟೆಡ್ ಸ್ಟೈನರ್ ಇದೆ, ಆಟೋಮೇಟೆಡ್ ಮೈಕ್ರೋಟೋಮ್, ಎವ್ರಿಥಿಂಗ್ ಇಸ್ ಆಟೋಮೇಟೆಡ್. ಅಂಡ್ ಅದನ್ನೆಲ್ಲ ಟಿಶ್ಯೂ ಅಲ್ಲೂ ಕೂಡ ಕ್ಯಾನ್ಸರ್ ಇದೆಯಾ, ಯಾವ ತರ ಕ್ಯಾನ್ಸರ್ ಇದೆ, ಕ್ಯಾನ್ಸರ್ ಇದ್ರೆ ಕೂಡ ಅದ್ರ ಮುಂದೆ ಸುಮಾರು ಫ್ಯಾಕ್ಟರ್ಸ್ ಇರುತ್ತೆ.
ಯಾವ ತರ ಸ್ಟೇಜ್ ಅಲ್ಲಿ ಇದೆ ಅದು ಕೂಡ ನಾವು ಪ್ಯಾಥಾಲಜಿಸ್ಟೇ ಹೇಳಬೇಕಾಗುತ್ತೆ. ಪ್ರೋಗ್ನೋಸಿಸ್ ಹೇಗಿರುತ್ತೆ ಪೇಷಂಟ್ ಯಾವ ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡ್ಬೋದು ಅದು ಕೂಡ ಟೆಸ್ಟಿಂಗ್ ಇಮ್ಯುನೋಹಿಸ್ಟೋಕೆಮಿಸ್ಟ್ರಿ ಅಂತ ಅಂತೀವಿ. ಇಟ್ ಇಸ್ ಅಡ್ವಾನ್ಸ್ಡ್ ಅನಿಸಿಲರಿ ಟೆಕ್ನಿಕ್. ಅದು ಕೂಡ ನಮ್ಮ ಡಿಪಾರ್ಟ್ಮೆಂಟಲ್ ಸೆಂಟ್ರಲ್ ಲ್ಯಾಬ್ ಅಲ್ಲಿ ಇರೋದ್ರಿಂದ ಅದಕ್ಕೆ ಎಲ್ಲರೂ ದೇ ಶುಡ್ ಟೇಕ್ ಅಡ್ವಾಂಟೇಜ್ ಆಫ್ ಇಟ್. ಈವನ್ ಸರ್ಜರಿ ಆದ್ಮೇಲೆ, ಬ್ರೆಸ್ಟ್ ಕ್ಯಾನ್ಸರ್ ಸರ್ಜರಿ ಆದ್ಮೇಲೆ, ಕಿವಾ ಒಂದೊಂದ್ಸಲ ಸರ್ಜರಿ ಆಗಕ್ ಮುಂಚೆ ಕೂಡ ಕ್ಯಾನ್ಸರ್ ಇದೆ ಅಂತ ಗೊತ್ತಾದ್ಮೇಲೆ ಆ ಸೈಜ್ ಆಫ್ ದ ಟ್ಯೂಮರ್ನ ರೆಡ್ಯೂಸ್ ಮಾಡಲಿಕ್ಕೆ ನ್ಯೂ ಅಡ್ಜುಮೆಂಟ್ ಕಿಮೋಥೆರಪಿ ಅಂತ ಆನ್ಕೊಲಾಜಿಸ್ಟ್ ಕೊಡ್ತಾರೆ. ಸೊ ಅವಾಗಲೂ ಕೂಡ ಬಯಾಪ್ಸಿ ಮೇಲೆ ನಾವು ಇಮ್ಯುನೋಹಿಸ್ಟೋಕೆಮಿಸ್ಟ್ರಿ ಮಾಡಿಬಿಟ್ಟು ಅದು ಯಾವ ಥರ ಕಿಮೋಥೆರಪಿಗೆ ರೆಸ್ಪಾಂಡ್ ಆಗುತ್ತೆ ಅದು ಕೂಡ ನಾವು ಹೇಳಬಹುದು. ಆ್ಯಂಡ್ ಈವನ್ ಆಫ್ಟರ್ ದ ಟ್ರೀಟ್ಮೆಂಟ್ ಕಂಪ್ಲೀಟ್ ಸರ್ಜಿಕಲ್ ರಿಮೂವಲ್ ಆದಮೇಲೆ ಕೂಡ ಪ್ರೋಗ್ನೋಸಿಸ್ ಏನಿದೆ ಪೇಷಂಟ್ದು, ಹೇಗೆ ಅವರು ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಆಗ್ತಾರೆ ಅದು ಕೂಡ ಪ್ರಿಡಿಕ್ಟ್ ಮಾಡುವಂಥದ್ದು ಹಿಸ್ಟೋಪೆಥಾಲಜಿ ಸೆಕ್ಷನು, ಇಮ್ಯುನೋಹಿಸ್ಟೋಕೆಮಿಸ್ಟ್ರಿ ಸೆಕ್ಷನ್ ನಮ್ಮದ್ರಲ್ಲಿ ಇದೆ. ಸೊ ಆ ಲೆವೆಲ್ವರೆಗೂ ನಾವು ಎಕ್ಸಾಮಿನೇಷನ್ ಮಾಡ್ತೀವಿ. ಈಗ ಸ್ವಲ್ಪ ಜಾಗೃತಿ ಹೆಚ್ಚಿರೋದ್ರಿಂದ ಈಗ ಶಾಲೆ ಕಾಲೇಜುಗಳಿಗೆ ಹೋಗಿ ಡಾಕ್ಟರ್ಸ್ ಭೇಟಿಯಾಗಿ ಮತ್ತೆ ಸಾಮಾಜಿಕ ಜಾಲತಾಣಗಳಿಂದ ಮನಸ್ಸಲ್ಲಿ ಒಂದು ಡೌಟ್ ಇದ್ರೆ ಅವರು ಬರಬೇಕು ಅಂತಾದ್ರೆ ಯಾವ ವಯಸ್ಸಿಂದ ಶುರು ಮಾಡ್ಬೋದು ಮೇಡಮ್ ಸ್ಕ್ರೀನಿಂಗ್? ಅದು ಕೂಡ ಹೇಳ್ತೀನಿ ನಾನು. ಸೊ ರಿಕಮೆಂಡೆಡ್ ಗೈಡ್ಲೈನ್ಸ್ ಪ್ರಕಾರ 3 ತರ ಎಕ್ಸಾಮಿನೇಷನ್ ಹೇಳಿದ್ದೀನಿ ನಾನು. ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್, ಕ್ಲಿನಿಕಲ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮತ್ತೆ ಮ್ಯಾಮೋಗ್ರಾಫಿ. ಸೊ ಎಲ್ಲದನ್ನು ಬೇರೆ ಬೇರೆ ಏಜಸ್ ಇಂದ ಸ್ಟಾರ್ಟ್ ಆಗುತ್ತೆ ಯೂಶುವಲಿ ಸ್ಕ್ರೀನಿಂಗು. ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಲ್ವಾ, ಅದು 20 ಇಯರ್ಸ್ ಆದಮೇಲೆ ಎಲ್ಲ ಫೀಮೇಲ್ಸು ಮಾಡ್ಕೋಬೇಕಂತ ಟೆಸ್ಟ್. ಎವ್ರಿ ಮಂತು ಮಾಡ್ಕೋಬೇಕದು. ಅದು ಹೇಗೆ ಮಾಡ್ಕೋಬೇಕಂದ್ರೆ 20 ವರ್ಷ ಆದಮೇಲೆ ಫೀಮೇಲ್ಸು ವೆದರ್ ದೇ ಆರ್ ಮ್ಯಾರಿಡ್ ಆರ್ ನಾಟ್ ಮ್ಯಾರಿಡ್, ಎವ್ರಿ ಮಂತ್ ಅಟ್ ಅ ಫಿಕ್ಸ್ಡ್ ಡೇಟ್. ಯೂಶುವಲಿ ಆ ಡೇಟ್ ಹೇಗೆ ಅಂದರೆ 5 to 7 days ಆಫ್ಟರ್ ದ ಪೀರಿಯಡ್ಸ್ ಆದಮೇಲೆ, ಯಾಕಂದರೆ ಪೀರಿಯಡ್ಸ್ ಟೈಮಲ್ಲಿ ಸ್ವಲ್ಪ ಬ್ರೆಸ್ಟಲ್ಲಿ ವ್ಯತ್ಯಾಸಗಳು ಕಾಣಿಸುತ್ತೆ ನಮಗೆ. ಸೊ ಅದು ಇಂಟರ್ಫಿಯರ್ ಆಗಬಾರ್ದು, ಬಯಾಸ್ ಆಗಬಾರ್ದು ಅಂತ 5th to 7th ಡೇ ಆಫ್ ದ ಪೀರಿಯಡ್ ಆದಮೇಲೆ ಒಂದು ಡೇಟು ಫಿಕ್ಸ್ ಮಾಡ್ಕೋಬೇಕು ನಮ್ಮ ಕ್ಯಾಲೆಂಡರಲ್ಲಿ. ಆ ಫಿಕ್ಸ್ಡ್ ಡೇಟ್ ದಿನ ನೀವು ಏನು ಮಾಡಬೇಕು ಅಂದರೆ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ತುಂಬ ಯೂಟ್ಯೂಬ್ಸ್ ವಿಡಿಯೋಸ್ ಎಲ್ಲ ಅವೈಲೇಬಲ್ ಇದೆ. ಸಿಂಪಲ್ ಆಗಿ ಏನಂದರೆ ಮಿರರ್ ಮುಂದೆ ನಿಂತ್ಕೋಬೇಕು. ಆಫ್ಟರ್ ರಿಮೂವಿಂಗ್ ಯುವರ್ ಕ್ಲಾತ್ಸ್ ಯು ಶುಡ್ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ದ ಮಿರರ್. ಆರ್ಮ್ಸನ್ನು ಎಲಿವೇಟ್ ಮಾಡಬೇಕು. ಆರ್ಮ್ಸನ್ನು ಎಲಿವೇಟ್ ಮಾಡಿದ್ಮೇಲೆ ನಿಮ್ಮ ಬ್ರೆಸ್ಟನ್ನು ನೋಡಬೇಕು ಮಿರರಲ್ಲಿ. ಸೈಜ್ ಚೇಂಜಸ್ ಏನಾದರೂ ಇದೆಯಾ, ಸ್ಕಿನ್ ಚೇಂಜಸ್ ಏನಾದರೂ ಇದೆಯಾ, ನಿಪಲ್ ಚೇಂಜಸ್ ಏನಾದರೂ ಇದೆಯಾ, ಅದು ನೋಟ್ ಮಾಡ್ಕೋಬೇಕು. ಮತ್ತೆ ಅದಾದ್ಮೇಲೆ ನಮ್ಮ ಪಾಮು ಮತ್ತೆ ಫಿಂಗರ್ ತಗೊಂಡು ಫುಲ್ ಬ್ರೆಸ್ಟ್ನ ಒಂದು ಕಡೆಯಿಂದ ಸ್ಟಾರ್ಟ್ ಮಾಡಿಬಿಟ್ಟು ಫುಲ್ ಬ್ರೆಸ್ಟನ್ನ ಎಕ್ಸಾಮಿನ್ ಮಾಡಬೇಕು. ಪಾಲ್ಪೇಟ್ ಅಂದರೆ ಫೀಲ್ ಮಾಡಬೇಕು, ಏನಾದರೂ ಗಂಟು ಇದೆಯಾ, ಡಿಸ್ಚಾರ್ಜ್ ಇದೆಯಾ ನಿಪ್ಪಲಿಂದ, ಮತ್ತೆ ಆಕ್ಸಿಲಾ ಅಲ್ಲೂ ಕೂಡ ನೋಡಬೇಕು. ಸೊ ಈ ಥರ 2 ಕಡೆ ಬ್ರೆಸ್ಟು ಮಾಡಿಬಿಟ್ಟು ನಿಂತ್ಕೊಂಡು ಮಾಡಿದ್ಮೇಲೆ ಲೈ ಡೌನ್ ಮಾಡಿಬಿಟ್ಟು ಸ್ಲೀಪಿಂಗ್ ಪೊಸಿಷನ್ ಅಲ್ಲೂ ಕೂಡ ಇದು ಮಾಡಬೇಕು. ಸೊ ಇದರಿಂದ ನಮಗೆ ಏನೇ ಚೇಂಜಸ್ ಕಾಣಿಸ್ಕೊಂಡ್ರೆ ಡಾಕ್ಟರ್ಗೆ ತೋರಿಸ್ಕೋಬೇಕು. ದಟ್ ಈಸ್ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಆರ್ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಅಂತೀವಿ. ಎವ್ರಿ ವುಮನ್ 20 ಇಯರ್ಸ್ ಆದಮೇಲೆ ಎವ್ರಿ ಮಂತ್ ಮಾಡ್ಕೋಬೇಕು. ನೆಕ್ಸ್ಟ್ ಇರುತ್ತೆ ಕ್ಲಿನಿಕಲ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂತ. ಅಂದರೆ ನೀವು ಡಾಕ್ಟರ್ ಹತ್ರ ಹೋಗಬೇಕು ನೀವು ಬ್ರೆಸ್ಟನ್ನ ಎಕ್ಸಾಮಿನ್ ಮಾಡ್ಕೊಳ್ಳಿಕ್ಕೆ. ಅದನ್ನು ಆಫ್ಟರ್ 30 ಇಯರ್ಸ್ ಆಫ್ ಏಜ್. ಸೊ ಆಫ್ಟರ್ 30 ಇಯರ್ಸ್ ಆಫ್ ಏಜ್ ಎವ್ರಿ ಮಂತ್ ಹೋಗೋ ಅವಶ್ಯಕತೆ ಇಲ್ಲ. ಎವ್ರಿ ಇಯರ್ ನೀವು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಒಂದ್ಸಲ ಎಕ್ಸಾಮಿನ್ ಮಾಡಿ ಬರಬೇಕು. 3rd ಸ್ಕ್ರೀನಿಂಗ್ ಪ್ರೊಸೀಜರ್ ಅಂದರೆ ಮ್ಯಾಮೋಗ್ರಾಫಿ. ನಮ್ಮಲ್ಲೂ ಕೂಡ ಅವೈಲೇಬಲ್ ಇದೆ ಮ್ಯಾಮೋಗ್ರಾಫಿ. ಏನಂದ್ರೆ 40 ಇಯರ್ಸ್ ಆದಮೇಲೆ, ಯೂಶಲಿ ಹೈ ರಿಸ್ಕ್ ಇದ್ರೆ 30 ಇಯರ್ಸ್ ಇಂದ ಸ್ಟಾರ್ಟ್ ಮಾಡಬೇಕು. ಬಟ್ ಹೈ ರಿಸ್ಕ್ ಇಲ್ಲ ಅಂದ್ರೆ 40 ಇಯರ್ಸ್ ಆದಮೇಲೆ ಎವ್ರಿ ಆಲ್ಟರ್ನೇಟ್ ಇಯರ್ ಮಾಡ್ಕೊಂಡು ಹೋದ್ರೆ ಆಗುತ್ತೆ. ಸೊ ಮ್ಯಾಮೋಗ್ರಾಫಿ ಬಗ್ಗೆನೂ ತುಂಬಾ ಮಿತ್ಸ್ ಇದೆ. ದಟ್ ತುಂಬಾ ಪೇನ್ಫುಲ್ ಇರುತ್ತೆ, ನೋವು ಆಗುತ್ತೆ, ಅದರಿಂದ ರೇಡಿಯೇಷನ್ ಆಗ್ಬಿಡುತ್ತೆ, ರೇಡಿಯೇಷನ್ ಇಂಡ್ಯೂಸ್ ಏನಾದರೂ ಕಾಯಿಲೆ ಆಗ್ಬಿಡುತ್ತಾ ನಮಗೆ, ಆ ಥರ ಏನೂ ಇಲ್ಲ. ಮ್ಯಾಮೋಗ್ರಾಫಿ ತುಂಬಾ ಸೇಫ್ ಪ್ರೊಸೀಜರು. ಆ್ಯಂಡ್ ಅದು ಕೂಡ ಒಂದು 10-15 ಮಿನಿಟ್ಸ್ ಅಲ್ಲಿ ಆಗುವಂಥ ಪ್ರೊಸೀಜರು. ಒಂದು ಸ್ಮೈಲ್ ಡಿಸ್ಕಂಫರ್ಟ್ ಇರುತ್ತೆ ಹೊರತು ಪೇನ್ ಆ ಥರ ಏನೂ ಇರೋದಿಲ್ಲ. ಅದರಿಂದ ಏನು ತೊಂದರೆ ಏನು ಆಗೋದಿಲ್ಲ ಅದರಿಂದ. ಮೇಡಮ್, ಈಗ ಈ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತವ್ರು ಆಸ್ಪತ್ರೆಗೆ ಬಂದು ತಮ್ಮನ್ನು ಭೇಟಿ ಮಾಡಬೇಕು ಅಥವಾ ಈ ಎಲ್ಲಾ ಚಿಕಿತ್ಸೆಗಳು ಇಲ್ಲಿ ಲಭ್ಯ ಇದೆ ಅಂತ ಹೇಳಿದ್ರಿ, ಕಾಸ್ಟ್ ಎಲ್ಲ ಹೇಗೆ? ಅದಕ್ಕೂ ಹೆದರ್ಕೊಳ್ತಾರಲ್ವಾ? ಇಲ್ಲ, ನಮ್ದ್ರಲ್ಲಿ ಆಕ್ಚುಲಿ ತುಂಬಾ ಕಡಿಮೆ ಕಾಸ್ಟ್ ಅಲ್ಲಿ ತುಂಬಾ ಮಿನಿಮಮ್ ಇದರಲ್ಲಿ ನಾವು ಮಾಡ್ತಾ ಇದೆ. ಮತ್ತೆ ಎಲ್ಲ ಎಕ್ಸ್ಪೀರಿಯನ್ಸ್ಡು ಸ್ಪೆಷಾಲಿಸ್ಟು ಸೈಟೋಪೆಥಾಲಜಿ ಫೆಲೋಶಿಪ್ ಎಲ್ಲ ಮಾಡ್ಕೊಂಡಿರೋ ಡಾಕ್ಟರ್ಸ್ ಎಲ್ಲ ನಮ್ದ್ರಲ್ಲಿ ಇರೋದ್ರಿಂದ ಕ್ವಾಲಿಟಿನೂ ಚೆನ್ನಾಗಿದೆ. ಅಟ್ ದ ಸೇಮ್ ಟೈಮ್ ಕಾಸ್ಟ್ ಕೂಡ ತುಂಬಾ ಕಡಿಮೆ ಇದೆ. ಸೊ ಅದು ಅಶ್ಯೂರ್ ಮಾಡ್ತೀವಿ. ಮತ್ತೆ ಇನ್ನು ಸರ್ವೈಕಲ್ ಕ್ಯಾನ್ಸರ್ಗೆ ಬರೋದಾದ್ರೆ ಅದು ಹೇಗೆ? ಸ್ತ್ರೀ ರೋಗ ತಜ್ಞರು ಮೊದಲಿಗೆ ಅವ್ರಿಗೆ ಏನಾದ್ರು ಡೌಟ್ ಬಂದು ಅಲ್ಲೇ ಎಲ್ಲ ಚೆಕ್ ಮಾಡ್ತಾರೆ ಅಂತ ಅನ್ಸುತ್ತಲ್ವಾ? ಪ್ಯಾಪ್ಸ್ಮಿಯರ್ ಎಲ್ಲ ಅದೇನಾಗುತ್ತೆ ಅಂದ್ರೆ ಆಪರ್ಚುನಿಸ್ಟಿಕ್ ಸ್ಕ್ರೀನಿಂಗ್ ಅಂತ ಅಂತಾರೆ. ಅಂದ್ರೆ ಎನಿ ಫೀಮೇಲು
ಇವಾಗ ಗೈನಕೊಲಾಜಿಸ್ಟ್ ಹತ್ರ ತೊಂದರೆ ಇರೋದಕ್ಕೆ ಪ್ರೆಗ್ನೆನ್ಸಿಯಲ್ಲಾಗ್ಲಿ ಇಲ್ಲ ವೈಟ್ ಡಿಸ್ಚಾರ್ಜ್ ಆಗುತ್ತೆ ಅಂತ ಆಗ್ಲಿ ಇಲ್ಲ ಸುಮ್ನೆ ಹಂಗೆ ಅಂದ್ರೆ ಯಾವುದೇ ಕಾರಣಕ್ಕೂ ಗೈನಕೊಲಾಜಿಸ್ಟ್ ಹೋದಾಗ ಅವರು ಪ್ಯಾಪ್ಸ್ಮಿಯರ್ ನ ಯೂಶಲಿ ಮಾಡ್ಬಿಡ್ತಾರೆ. ಸೊ ಡಾಕ್ಟರ್ಸ್ ಹತ್ರ ಹೋದಾಗ ಮಾಡೋ ಅಂತ ಯಾವಾಗ ಪ್ಯಾಪ್ ಮಾಡ್ತೀವಿ ಅದನ್ನ ಆಪರ್ಚುನಿಸ್ಟಿಕ್ ಸ್ಕ್ರೀನಿಂಗ್ ಅಂತಾರೆ. ಬಟ್ ಜನರಲ್ ಸ್ಕ್ರೀನಿಂಗು ಅಂದ್ರೆ ಯಾರಿಗೂ ಡಾಕ್ಟರ್ಸ್ ಹತ್ರ ಹೋದಾಗಲ್ಲ, ಇನ್ ಕಮ್ಯುನಿಟಿ ನಾವು ಯಾವಾಗ ಎಲ್ಲಾರ್ನು ಇನ್ ಕಾಮನ್ ಆಗಿ ಏನು ಸಿಂಪ್ಟಮ್ಸ್ ಇಲ್ದಿರುವಾಗ ಅವ್ರ ಹತ್ರ ಹೋಗಿ ಇಲ್ಲ ಅವರೇ ಡೈರೆಕ್ಟ್ ಆಗಿ ನಮ್ಮ ಹತ್ರ ಬಂದು ಮಾಡಿಸ್ಕೊಳ್ತಾರೆ. ಅದನ್ನ ಲೈಕ್ ಜನರಲ್ ರೂಟೀನ್ ಸ್ಕ್ರೀನಿಂಗ್ ಆ ತರ ಇರುತ್ತೆ. ಸೊ ಯೂಶಲಿ ಪ್ಯಾಪ್ಸ್ಮಿಯರ್ ಬೇರೆ ರೀಸನ್ ಬಂದಾಗನೇ ಗೈನಕೊಲಾಜಿಸ್ಟ್ ಯೂಶಲಿ ಮಾಡ್ತಾರೆ. ಬಟ್ ಹಂಗಾಗಬಾರ್ದು. ಸ್ಕ್ರೀನಿಂಗ್ ಅಂದ್ರೆ ಅದರ ಜೊತೆಯಲ್ಲಿ ಕಮ್ಯುನಿಟಿ ಅಲ್ಲಿ ಇರೋ ಎಲ್ಲಾ ಫೀಮೇಲ್ಸ್ ಕೂಡ ಅವರಾಗೆ ಅವರು ಎವ್ರಿ 3 years ಪ್ಯಾಪ್ ಸ್ಕ್ರೀನಿಂಗ್ ಮಾಡ್ಕೋಬೇಕಾಗುತ್ತೆ. ಆಫ್ಟರ್ 21 years ಆಫ್ ಏಜ್, ಮ್ಯಾರಿಡ್ ಆರ್ ಅನ್ಮ್ಯಾರಿಡ್ ಸ್ಟೇಟಸ್, ಸ್ಕ್ರೀನಿಂಗ್ ಎವ್ರಿ 3 years ಪ್ಯಾಪ್ಸ್ಮಿಯರ್ ಇಂದ ಮಾಡ್ಕೋಬೇಕಾಗುತ್ತೆ. ಸ್ಕ್ರೀನಿಂಗ್ 3 ತರದಿದೆ ಸರ್ವೈಕಲ್ ಕ್ಯಾನ್ಸರ್ ಅಲ್ಲೂ ಕೂಡ. ಒಂದು ಪ್ಯಾಪ್ಸ್ಮಿಯರ್, ಒಂದು HPV DNA ಟೆಸ್ಟಿಂಗ್ ಅಂತ ಅಂತೀವಿ, ಅದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಆಫ್ಟರ್ ಪ್ಯಾಪ್ಸ್ಮಿಯರ್. ಅಂಡ್ ಇನ್ನೊಂದು ಕೋಲ್ಪೋಸ್ಕೋಪಿ ಅಂತ ಅಂತೀವಿ. ಸೊ ಒಂದು ಪ್ಯಾಪ್ಸ್ಮಿಯರ್ ಏನಂದ್ರೆ ಅದು ಕೂಡ OPD. ಈ 3 ಟೆಸ್ಟ್ ಕೂಡ OPD ಪ್ರೊಸೀಜರ್. ಏನು ನೋವು ಆಗೋದಿಲ್ಲ, ಅನೆಸ್ಥೇಸಿಯಾ ಬೇಕಿಲ್ಲ, ಅಡ್ಮಿಷನ್ ಹಾಕೋದ್ ಬೇಕಿಲ್ಲ. 5 minutes ಅಲ್ಲಿ ಗೈನಕೊಲಾಜಿಸ್ಟ್ ನಿಮ್ಗೆ ಅದನ್ನ ಮಾಡಿ ಮುಗಿಸೋ ಅಂತ ಟೆಸ್ಟ್ ಇದು. ಅದ್ರಲ್ಲೂ ಕೂಡ ಏನಂದ್ರೆ ಪ್ಯಾಪ್ ಸ್ಕ್ರೀನಿಂಗ್ ಮಾಡಬೇಕು ನೀವು ಅಂದ್ರೆ ಎವ್ರಿ 3 years ಒಂದ್ಸಲ ಮಾಡಿದ್ರೆ ಸಾಕು. HPV DNA ಟೆಸ್ಟಿಂಗ್ ನೀವು ಮಾಡ್ತೀರಾ ಅಂದ್ರೆ ಒನ್ಸ್ ಇನ್ 5 years, 5 ವರ್ಷದಲ್ಲಿ ಒಂದ್ಸಲ ಮಾಡಿದ್ರೆ ನೀವು ಸೇಫ್ ಆಗಿರ್ತೀರಾ. ಕೋಲ್ಪೋಸ್ಕೋಪಿ ಅಂದ್ರೆ ಬೇಕಾದ್ರೆ ಮಾತ್ರ ಈ ಎರಡಲ್ಲಿ ಏನಾದ್ರೂ ಒಂದು ಪಾಸಿಟಿವ್ ಬಂದ್ರೆ ಇಲ್ಲ ಸಸ್ಪಿಷಸ್ ಅಂತ ಅಂದಾಗ ಮಾತ್ರ ಯೂಶುವಲಿ ಕೋಲ್ಪೋಸ್ಕೋಪಿ ಮತ್ತೆ ಕೋಲ್ಪೋಸ್ಕೋಪಿ ಗೈಡೆಡ್ ಬಯಾಪ್ಸಿಗೆ ಹೋಗ್ತಾರೆ. ಅದರ್ವೈಸ್ ಏನು ಅವಶ್ಯಕತೆ ಇರೋದಿಲ್ಲ. ಅಂಡ್ ಇನ್ನು ಎಕ್ಸಾಮಿನೇಷನ್ ಮಾಡಿದಾಗ ಗೈನಕೊಲಾಜಿಸ್ಟ್ ಏನಾದ್ರೂ ತೊಂದರೆ ಇದೆ ಅಂತ, ಇನ್ಫೆಕ್ಷನ್ ಇದೆ ಅಂತ ಅನ್ಸದಾಗ ಕೂಡ ಅವ್ರು ಕೋಲ್ಪೋಸ್ಕೋಪಿ ಮಾಡಿ ನೋಡ್ಬಿಡ್ತಾರೆ ಒಂದ್ಸಲ ಆತರ. ಅಂಡ್ ಇವಾಗ ಒಂದು ಹೊಸದು ಬಂದಿದೆ, ಸೆಲ್ಫ್ ಕಲೆಕ್ಟೆಡ್ HPV DNA ಟೆಸ್ಟಿಂಗ್ ಅಂತ. HPV DNA ಟೆಸ್ಟಿಂಗ್ ಕೂಡ ಕ್ಲಿನಿಷಿಯನ್ ಕಲೆಕ್ಟೆಡ್ ಅಂದ್ರೆ ಯೂಶುವಲಿ ಕ್ಲಿನಿಷಿಯನ್ ಅಂದ್ರೆ ಗೈನಕೊಲಾಜಿಸ್ಟೇ ಸ್ಯಾಂಪಲ್ ನ ಕಲೆಕ್ಟ್ ಮಾಡಿಬಿಟ್ಟು ಕಳಿಸ್ತಾರೆ ನಮಗೆ ಪೆಥಾಲಜಿಸ್ಟ್ಗೆ. ಸೆಲ್ಫ್ ಕಲೆಕ್ಟೆಡ್ HPV DNA ಟೆಸ್ಟಿಂಗ್ ಅಂದ್ರೆ ಇದು ಹೊಸದು. ಇದು ಏನಿದೆ ಅಂದ್ರೆ ನಮ್ದ್ರಲ್ಲೂ ನಾವು ಮಾಡ್ತಾ ಇದೀವಿ. ಇದೇನಂದ್ರೆ ಲೈಕ್ ಒಂದು ಇಯರ್ ಬಡ್ ತರ ಒಂದು ಸ್ಮಾಲ್ ಸ್ವಾಬ್ ಇರುತ್ತೆ. ಅದನ್ನ ವುಮನ್ ಅವರಾಗೆ ಅವರು ವಾಶ್ರೂಮ್ಗೆ ಹೋಗ್ಬಿಟ್ಟು ಅದನ್ನ ವಜೈನಾ ಒಳಗಡೆ ಹಾಕ್ಬಿಟ್ಟು 20 seconds ಅದನ್ನ ಆ ಸ್ವಾಬ್ನ ರೊಟೇಟ್ ಮಾಡಿಬಿಟ್ಟು ಅದನ್ನ ತೆಗೆದ್ಬಿಟ್ಟು ನಾವು ಕೊಟ್ಟಿರೋ ಟ್ಯೂಬಲ್ ಹಾಕಿ ನಮಗೆ ಕೊಟ್ರೆ ಸಾಕು. ಅದು ಏನು ಪೇನ್ಫುಲ್ ಇರೋದಿಲ್ಲ, ಏನು ಇರೋದಿಲ್ಲ. ಸೊ ಅದರಿಂದ ಏನಾಗುತ್ತೆ, ಇವಾಗ ಫೀಮೇಲ್ಸು ಸೇಮ್ ಶೈನೆಸ್ ಇರುತ್ತೆ, ಫಿಯರ್ ಇರುತ್ತೆ ಗೈನಕೊಲಾಜಿಸ್ಟ್ ಹತ್ರ ಹೋಗ್ಬೇಕು ಅಂತ. ಸೊ ಸೆಲ್ಫ್ ಕಲೆಕ್ಟೆಡ್ HPV DNA ಟೆಸ್ಟಿಂಗ್ ಅಲ್ಲಿ ಅವ್ರ ಪ್ರೈವಸಿ ಮೇಂಟೈನ್ ಆಗ್ಬಿಡುತ್ತೆ. ಸೊ ಅವ್ರ ಮನೆಯಲ್ಲೇ ಅದನ್ನ ಮಾಡ್ಬಿಟ್ಟು ಕಳಿಸ್ಬೋದು ನಮ್ಗೆ. ಇಲ್ಲ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ಅವರು ವಾಶ್ರೂಮ್ಗೆ ಹೋಗ್ಬಿಟ್ಟು ಅವ್ರಿಗೆ ನಾವು ವಿಡಿಯೋಸ್ ಇದೆ ನಮ್ಮ ಹತ್ರ, ಈ ತರದೆಲ್ಲ ತುಂಬಾ ಪ್ರೋಗ್ರಾಮ್ಸ್ ಮಾಡ್ತೀವಿ ನಾವು, ಅವೇರ್ನೆಸ್ ಪ್ರೋಗ್ರಾಮ್, ಸ್ಕ್ರೀನಿಂಗ್ ಪ್ರೋಗ್ರಾಮ್ ಎಲ್ಲ ವಿಡಿಯೋಸ್ ಎಲ್ಲ ತೋರಿಸ್ತೀವಿ. ಸೊ ಅವರೇ ಅದನ್ನ ಮಾಡ್ಕೊಂಡು ನಮ್ಗೆ ಕೊಡ್ಬೋದು. ಸೊ ನಮ್ದ್ರಲ್ಲಿ 2 ಟೆಸ್ಟ್ ಅವೈಲೇಬಲ್ ಇದೆ. ಪ್ಯಾಪ್ ಟೆಸ್ಟ್ ಕೂಡ ಅವೈಲೇಬಲ್ ಇದೆ, ಬಯಾಪ್ಸಿ ಕೂಡ ನಾವು ನೋಡ್ತೀವಿ, ಅಂಡ್ HPV DNA ಟೆಸ್ಟಿಂಗ್ ಕೂಡ ನಮ್ಮ ಲ್ಯಾಬ್ ಅಲ್ಲಿ ಅವೈಲೇಬಲ್ ಇದೆ. ಸೊ ಸಂತೋಷದ ವಿಷಯ ಏನಂತಂದ್ರೆ ಈಗ ಸರ್ವೈಕಲ್ ಕ್ಯಾನ್ಸರ್ಗೆ ಒಂದು ವ್ಯಾಕ್ಸಿನ್ ಕೂಡ ಬಂದಿದೆ. ಹೌದು. ಸೊ HPV ವ್ಯಾಕ್ಸಿನ್ ಗೋಲ್ಡನ್ ಲೈನ್ ತರ ಸರ್ವೈಕಲ್ ಕ್ಯಾನ್ಸರ್ ಪ್ರಿವೆನ್ಷನ್ ಅಲ್ಲಿ. ಅದು ನಮ್ಮ ದೇಶದಲ್ಲಿ ಇವಾಗ ನಮ್ಮ ಪ್ರೈಮ್ ಮಿನಿಸ್ಟರ್ ಅವರು ಲೈಕ್ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ, ಅದನ್ನ ಇಂಟ್ರೊಡ್ಯೂಸ್ ಮಾಡಿ. ಅಂಡ್ ಎಲ್ಲಾ ಗರ್ಲ್ಸ್ 11 to 14 years, ನಾಟ್ ಓನ್ಲಿ ಗರ್ಲ್ಸ್, ಬಾಯ್ಸ್ ಕೂಡ ಅದನ್ನ ಕೊಡಿಸ್ಬೇಕಾಗುತ್ತೆ ನಾವು. ಯಾಕಂದ್ರೆ ಸರ್ವೈಕಲ್ ಕ್ಯಾನ್ಸರ್ ಆಗೋದು ಕಾರಣ ಅಂದ್ರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇನ್ಫೆಕ್ಷನ್. ಈ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇನ್ಫೆಕ್ಷನ್ ಬರೀ ಸರ್ವೈಕಲ್ ಕ್ಯಾನ್ಸರ್ ಅಂದ್ರೆ ಗರ್ಭಕಂಠದ್ದು ಕ್ಯಾನ್ಸರ್ ಕಾಸ್ ಮಾಡುತ್ತೆ ಅಂತ ಅಲ್ಲ. ಮೇಲ್ಸ್ ಅಲ್ಲೂ ಕೂಡ ಅದು ಜೆನೈಟಲ್ ಪೆನಿಸ್ ಕ್ಯಾನ್ಸರ್, ರೆಕ್ಟಲ್ ಆನಲ್ ಕ್ಯಾನ್ಸರ್, ಮತ್ತೆ ಮೇಲ್ಸು ಮತ್ತೆ ಫೀಮೇಲ್ಸ್ ಎರಡಲ್ಲೂ ಹೆಡ್ ಅಂಡ್ ನೆಕ್ ಕ್ಯಾನ್ಸರ್, ತಲೆ ಮತ್ತೆ ನೆಕ್ಕು ಕ್ಯಾನ್ಸರ್ ಏನಾಗುತ್ತೆ ಅದು ನಮ್ಮ ದೇಶದಲ್ಲಿ ಇವಾಗ ಜಾಸ್ತಿ ಆಗ್ತಾ ಇದೆ ಇನ್ಸಿಡೆನ್ಸ್ ಅದರದ್ದು. ಅದು ಕೂಡ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇನ್ಫೆಕ್ಷನ್ ಇಂದ ಆಗುತ್ತೆ. ಒಂದು ವ್ಯಾಕ್ಸಿನ್ ತಗೊಂಡ್ರೆ ನಾವು ಈ ಎಲ್ಲಾ ಕ್ಯಾನ್ಸರ್ಸ್ ನಾವು ಪ್ರಿವೆಂಟ್ ಮಾಡಬಹುದು, ಪ್ರೊಟೆಕ್ಷನ್ ಸಿಗುತ್ತೆ. ಅದರಿಂದ 9 to 11 years ಇಂದಾನೆ ಸ್ಟಾರ್ಟ್ ಮಾಡಬಹುದು ಅಂತ ಹೇಳ್ತಾರೆ. ಅಂಡ್ ಅಪ್ ಟು 26 years ಇದ್ರದ್ದು ಬೆನಿಫಿಟ್ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ಅಪ್ ಟು 45 yearsಗೂ ಕೂಡ ಬೆನಿಫಿಟ್ ಇರುತ್ತೆ, ಅಷ್ಟೊಂದು ಇರಲ್ಲ ಕಂಪೇರ್ ಟು ಬಿಫೋರ್ 26 years. ಆಸ್ ದ ಇಯರ್ಸ್ ಪಾಸಸ್ ಬೆನಿಫಿಟ್ ಕಡಿಮೆ ಆಗ್ತಾ ಹೋಗುತ್ತೆ. ಬಟ್ ಅಪ್ ಟು 45 years ಇನ್ ಕನ್ಸಲ್ಟೇಷನ್ ವಿತ್ ಕ್ಲಿನಿಷಿಯನ್ ರಿಕಮೆಂಡ್ ಮಾಡ್ತೀವಿ ತಗೊಳ್ಳಿಕ್ಕೆ HPV ವ್ಯಾಕ್ಸಿನ್. ಈಗ ಕಾರ್ಯಕ್ರಮ ಕೇಳ್ತಾ ಇರೋರ್ಗೆ ಇನ್ನೊಂದು ಡೌಟ್ ಬರ್ಬೋದು, ಏನಂತಂದ್ರೆ ನನ್ಗೆ ಈಗ 30 ವರ್ಷ, 35 ವರ್ಷ, 40 ವರ್ಷ ನಾವು ಹೋಗಿ ವ್ಯಾಕ್ಸಿನ್ ತಗೋಬಹುದಾ ಅಂತ ಏನ್ ಹೇಳ್ತೀರಾ? ಅದೇ ಅಪ್ ಟು 26 years ಪ್ರೊಟೆಕ್ಷನ್ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. 98% ಸೆನ್ಸಿಟಿವಿಟಿ ಪ್ರೊಟೆಕ್ಷನ್ ಅಂತ ಹೇಳ್ತಾರೆ. ಬಟ್ ಅಪ್ ಟು 45 years ಕೂಡ ಪ್ರೊಟೆಕ್ಷನ್ ಇದೆ. ಬಟ್ ಸ್ವಲ್ಪ ಕಡಿಮೆ ಇರುತ್ತೆ ಪ್ರೊಟೆಕ್ಷನ್. ಸೊ ತಗೊಳ್ಳೋದ್ರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ, ಬಿಕಾಸ್ ಸೈಡ್ ಎಫೆಕ್ಟ್ಸ್ ಇಲ್ಲ HPV ವ್ಯಾಕ್ಸಿನ್ಗೆ. ಸೊ ಬರೀ ಸರ್ವೈಕಲ್ ಕ್ಯಾನ್ಸರ್ ಅಲ್ಲ, ನೀವು ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ ಕೂಡ ಪ್ರೊಟೆಕ್ಷನ್ ಸಿಗುತ್ತೆ. ಸೊ ತಗೊಂಡ್ರೆ ಒಳ್ಳೇದು, ತುಂಬಾ ಒಳ್ಳೇದು. ಅಪ್ ಟು 45 years
ಬೆನಿಫಿಟ್ ಇದೆ. ಹಾ, 45 ನಂತರ ನಂತರ ಯೂಸ್ ಆಗೋದಿಲ್ಲ, ಅಷ್ಟೊಂದು ಯೂಸ್ ಆಗಲ್ಲ. ಅದ್ರ ಒಳಗಿನ ವಯಸ್ಸಿನವರು ಬೇಕಾದ್ರೆ ತಗೋಬಹುದು. ಮತ್ತೆ ಬೋತ್ ಬಾಯ್ಸ್ ಅಂಡ್ ಗರ್ಲ್ಸ್, ಮೆನ್ ಅಂಡ್ ವುಮೆನ್ ಇಬ್ರು ತಗೋಬೇಕು. ಇಬ್ರು ತಗೋಬಹುದು. ಮೇಡಮ್, ಈಗ ಕಾಸ್ಟ್ ಎಷ್ಟಿದೆ ಅದು HPV ವ್ಯಾಕ್ಸಿನ್? HPV ವ್ಯಾಕ್ಸಿನ್ ಯೂಶುವಲಿ ಡಿಫ್ರೆಂಟ್ ಡೋಸಸ್ ಇದೆ. 1 ಡೋಸ್, 2 ಡೋಸ್ ಅಂಡ್ 3 ಡೋಸ್ ವ್ಯಾಕ್ಸಿನ್. ಸೊ ಗೌರ್ಮೆಂಟ್ ಬಿಟ್ಟಿರೋದು ಇವಾಗ ಸಿಂಗಲ್ ಡೋಸ್ ವ್ಯಾಕ್ಸಿನ್. ನಮ್ಮ ಕಾಲೇಜಲ್ಲಿ ನಾವು 2 ಡೋಸ್ ಕೂಡ ಕೊಡ್ತಾ ಇದೀವಿ. ಸೊ ಒಂದು ವ್ಯಾಕ್ಸಿನ್ ಡೋಸ್ಗೆ ಯೂಶುವಲಿ 1500 ಇಂದ 2000 ವರೆಗೂ ಆಗುತ್ತೆ. ಬಟ್ ಇವಾಗ ಗೌರ್ಮೆಂಟ್ ಫ್ರೀ ಆಗಿ ಕೊಡ್ತಾ ಇರೋದ್ರಿಂದ ಯೂಶುವಲಿ ಎಲ್ಲಾ ಕಡೆ ಅದು ಶುರುವಾಗಿದೆ ಅಲ್ವಾ? ಅದು ಸ್ಲೋಲಿ ಶುರು ಆಗಿದೆ. ರಾಜಸ್ಥಾನದಿಂದ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಸ್ಲೋಲಿ ಮೇ ಬಿ 1 ಮಂತ್ ಅಲ್ಲಿ ಎಲ್ಲಾ ಕಡೆ ಬಂದ್ಬಿಡುತ್ತೆ. ಅದು 1 to 2 months ಅಲ್ಲಿ ಬರುತ್ತೆ. ಹಂಗಾದ್ರೆ ಹೆಚ್ಚು ಯೋಚನೆ ಮಾಡದೇನೆ ಕ್ಯಾನ್ಸರ್ ಅಂದ ತಕ್ಷಣ ಭಯ ಪಟ್ಕೊಳ್ಳೋದು ಬೇಡ. ಬಂದು ಟೆಸ್ಟ್ ಮಾಡಿಸ್ಕೊಂಡ್ರೆ, ಅಂದ್ರೆ ನೀವು ಹೇಳಿದ್ರಿ ಎಷ್ಟು ಬೇಗ ಅದನ್ನ ಪತ್ತೆ ಹಚ್ಚುತ್ತಾರೋ ಅಷ್ಟು ಅನುಕೂಲಗಳು ಆಗುತ್ತೆ ಅಂತ. ಈಗ ಈ ಆಸ್ಪತ್ರೆನಲ್ಲಿ ಹೇಗೆ ಕಾರ್ಡ್ಗಳಿರೋರ್ಗೆಲ್ಲ ಫ್ರೀ ಇದೆಯಾ ಹೇಗೆ? ಹಾ, ಆ ಕಾರ್ಡ್ ಇರೋರಿಗೆ, BPL ಕಾರ್ಡ್ ಇರೋರಿಗೆ ಎಲ್ಲ ಟ್ರೀಟ್ಮೆಂಟು, ಎಲ್ಲ ಇನ್ವೆಸ್ಟಿಗೇಷನ್ಸ್ ಎಲ್ಲ ಫ್ರೀ ಇರುತ್ತೆ. BPL ಇರೋರ್ಗಿದೆ. ಅದು ಆ ಕಾರ್ಡ್ದು ಹೇಗೆ ಇರುತ್ತೆ, ಡಿಫ್ರೆಂಟ್ ಕಾರ್ಡ್ಸ್ ಮೇಲೆ ಡಿಫ್ರೆಂಟ್ ಇನ್ಶೂರೆನ್ಸ್ ಕಂಪನಿ ಟೈ ಅಪ್ ಆಗಿದೆ ನಮ್ಮ ಹಾಸ್ಪಿಟಲಲ್ಲಿ. ಸೊ ಅದರ ಪ್ರಕಾರ ನಾವು ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಪ್ರಕಾರ ಎಲ್ಲ ಟ್ರೀಟ್ಮೆಂಟು ಕೊಡ್ತೀವಿ. ಆನ್ಕೊಲಾಜಿಸ್ಟ್ ಇದ್ದಾರೆ ನಮ್ಮದ್ರಲ್ಲಿ, ರೇಡಿಯೇಷನ್ ಆನ್ಕೊಲಾಜಿಸ್ಟ್ ಇದ್ದಾರೆ, ಸರ್ಜಿಕಲ್ ಆನ್ಕೊಲಾಜಿಸ್ಟ್ ಇದ್ದಾರೆ, ಮೆಡಿಕಲ್ ಆನ್ಕೊಲಾಜಿಸ್ಟ್ ಇದ್ದಾರೆ. ಸೊ ಹಾಗಾಗಿಂದ ಕಂಪ್ಲೀಟ್ ಡಿಟೆಕ್ಷನ್ ಇಂದ ಎಂಡ್ ವರ್ಗೂ ಎಂಡ್ ಟು ಎಂಡ್ ಟ್ರೀಟ್ಮೆಂಟು ನಮ್ಮದ್ರಲ್ಲಿ ಕ್ಯಾನ್ಸರ್ಗೆ ಸಿಗುತ್ತೆ. ಅಟ್ ದ ಸೇಮ್ ಟೈಮ್ ಡಿಟೆಕ್ಷನ್ಗೂ ಕೂಡ ಪೆಥಾಲಜಿ ಲ್ಯಾಬ್ ತುಂಬಾ ವೆಲ್ ಎಕ್ವಿಪ್ಡ್ ಇರೋದ್ರಿಂದ ಏನು ಹಜಲ್ ಇಲ್ದಿರ ಹೊರಗಡೆ ಏನು ಕಳಿಸಿರೋ ತರ ನಾವು ಇಲ್ಲೇ ಎಲ್ಲ ಟೆಸ್ಟ್ ಮಾಡಿ ಕ್ವಾಲಿಟಿ ಎಲ್ಲ ಎಕ್ಸ್ಟರ್ನಲ್ ಕ್ವಾಲಿಟಿ ಅಶ್ಯೂರೆನ್ಸ್, ಇಂಟರ್ನಲ್ ಕ್ವಾಲಿಟಿ ಅಶ್ಯೂರೆನ್ಸ್ ಎಲ್ಲ ರನ್ ಮಾಡಿರೋದ್ರಿಂದ ದ ಕ್ವಾಲಿಟಿ ಆಫ್ ಟೆಸ್ಟಿಂಗ್ ಇಸ್ ವೆರಿ ಗುಡ್ ಇನ್ ಅವರ್ ಹಾಸ್ಪಿಟಲ್. ಏನಂದ್ರೆ ಜನ ಮನಸ್ಸು ಮಾಡಬೇಕು, ಸ್ಕ್ರೀನಿಂಗ್ ಮಾಡಿಸ್ಕೋಬೇಕು. ಆದಷ್ಟು ಬೇಗ ಅದನ್ನ ಅಕಸ್ಮಾತ್ ಇದ್ದರೆ ಕಂಡುಹಿಡಿದ್ರೆ ಅನುಕೂಲಗಳು ಜಾಸ್ತಿ ಆಗುತ್ತೆ. ಬೇಗ ಕಂಪ್ಲೀಟ್ ಆಗಿ ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡಬಹುದು. ಮುಂಚೆ ತರ ಅಲ್ಲ. ಇವಾಗ ಮುಂಚೆ ಹೇಗಿತ್ತು ಅಂದ್ರೆ ಕ್ಯಾನ್ಸರ್ ಅಂದ್ರೆ ಲೈಕ್ ಟ್ರೀಟ್ಮೆಂಟ್ ಇಲ್ಲ ಅಂತ, ಈಗಲ್ಲ. ಯಾವುದೇ ಸ್ಟೇಜ್ ಅಲ್ಲಿ ಇದ್ರೇನು ಅದಕ್ಕೆ ಟ್ರೀಟ್ಮೆಂಟ್ ಇದೆ. ಅಟ್ ದ ಸೇಮ್ ಟೈಮ್ ಅರ್ಲಿ ಸ್ಟೇಜ್ ಅಲ್ಲಿ ಇದ್ರೆ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡಬಹುದು ಅದನ್ನ. ಈಗ ಆ ತರ ಜೀವ ಹೋಗೋ ತರದ್ದು ಕಾಯಿಲೆ ಏನಲ್ಲ, ಕೊರಗೋ ಅವಶ್ಯಕತೆ ಇಲ್ಲ. ವೈದ್ಯಕೀಯ ಕ್ಷೇತ್ರ ದಿನದಿನವೂ ಹೊಸ ಸಂಶೋಧನೆಗಳ ಜೊತೆಗೆ ಬರ್ತಾ ಇರೋದ್ರಿಂದ, ಮತ್ತೆ ನಮಗೆ ಎಲ್ಲೋ ದೂರ ಹೋಗಿ ಗೊತ್ತಿಲ್ಲದೆ ಇರೋ ಕಡೆ ಹೋಗಿ ಚಿಕಿತ್ಸೆ ತಗೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಹೆಜ್ಜೆ ಹೆಜ್ಜೆಗೂ ಆಸ್ಪತ್ರೆಗಳಿರೋದ್ರಿಂದ ಬರಬೇಕು, ಬಂದು ತೆಗೆದುಕೊಳ್ಳೋದ್ರಿಂದ ಅನುಕೂಲ ಆಗುತ್ತೆ. ಅದು ಸ್ವಾಮೀಜಿ ಅವರು ಕೃಪೆಯಿಂದ ನಮ್ಮ ಪೆಥಾಲಜಿ ಡಿಪಾರ್ಟ್ಮೆಂಟ್, ಲ್ಯಾಬ್ ಆಗಲಿ, ಮೆಡಿಕಲ್ ಡಿಪಾರ್ಟ್ಮೆಂಟ್, ಸರ್ಜಿಕಲ್ ಡಿಪಾರ್ಟ್ಮೆಂಟ್, ಆನ್ಕೊಲಾಜಿ ಡಿಪಾರ್ಟ್ಮೆಂಟ್ ಎಲ್ಲ ಫುಲ್ ಫ್ಲೆಶ್ಡ್ ಇರೋದ್ರಿಂದ ಟ್ರೀಟ್ಮೆಂಟ್ ತುಂಬಾ ಅನುಕೂಲವಾಗಿ ಪೇಷಂಟು ಈಸಿಯಾಗಿ ತಗೊಂಡು ಹೋಗ್ಬೋದು ಇಲ್ಲಿರೋರು. ತುಂಬಾ ಧನ್ಯವಾದಗಳು ಮೇಡಮ್. ಇದುವರೆಗೆ ಸ್ತನ ಕ್ಯಾನ್ಸರ್ ಮತ್ತೆ ಗರ್ಭಗುರುಳಿನ ಕ್ಯಾನ್ಸರ್ ಯಾವಾಗ ಬಂದು ಕಾಣಬೇಕು, ಯಾರ್ಯಾರು ಕಾಣಬೇಕು, ಯಾವ ವಯಸ್ಸಿನವ್ರಿಗೆ ಇದು ಅವಶ್ಯಕತೆ ಇದೆ, ಮತ್ತೆ ಅದಕ್ಕೆ ಏನೇನು ಹೆಚ್ಚಿನ ಚಿಕಿತ್ಸೆಗಳಿದೆ, ಬಹಳ ಒಳ್ಳೆ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇದುವರೆಗೂ ಸ್ತನ ಹಾಗೂ ಗರ್ಭಕಂಠ ಕ್ಯಾನ್ಸರ್ನ ಪತ್ತೆ ಹಾಗೂ ಚಿಕಿತ್ಸೆ ಈ ಕುರಿತು ಡಾಕ್ಟರ್ ಅಮಿತಾ ಕೆ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತ ಎಫ್ ತಳವಾರ್. ಇದುವರೆಗೆ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿದಿರಿ. ಕಾರ್ಯಕ್ರಮದ ನಿರ್ಮಾಣ ಸುಜಾತ ಎಫ್ ತಳವಾರ್. ಇದು ಹಾಸನ ಆಕಾಶವಾಣಿಯಿಂದ ಮೂಡಿಬಂತು.